ಯಲ್ಲಾಪುರ ತಾಲೂಕಿನ ಹಿತ್ಲಕ್ಕಾರ್ ಗದ್ದೆಯಲ್ಲಿ ಮೇ 3ರಿಂದ 7ರವರೆಗೆ ನೂತನ ಶಿಲಾಮಯ ಗಣಪತಿ ಮಂದಿರದ ಮೂರ್ತಿ ಪ್ರತಿಷ್ಠಾಪನೆ ಮಹೋತ್ಸವ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷ ಶ್ರೀಧರ್ ಭಟ್ ಮಾತನಾಡಿ, ತಾಲೂಕಿನ ಹಿತ್ಲಕ್ಕಾರಗದ್ದೆ ಗ್ರಾಮದ ಹುಲ್ಲೂರು ಮನೆಯಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಶಿಲಾಮಯ ಗಣಪತಿ ಮಂದಿರದ ಪ್ರತಿಷ್ಠಾಪನೆ ಮೇ 3ರಿಂದ ಮೇ 7ರವರೆಗೆ 5 ದಿನಗಳ ಕಾಲ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಹಾಗೂ ಸ್ವರ್ಣವಳ್ಳಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಅಮೃತ ಹಸ್ತದಲ್ಲಿ ಪ್ರತಿಷ್ಠಾಪನೆ ನಡೆಯಲಿದೆ. ಸುಮಾರು 300 ವರ್ಷಗಳ ಇತಿಹಾಸವಿರುವ ಮಾರುತಿ ಹಾಗೂ ಗಣೇಶ ದೇವಸ್ಥಾನ ಅಕ್ಕಪಕ್ಕದಲ್ಲಿದ್ದವು. ಇದೀಗ ಗಣೇಶನ ಮೂಲ ವಿಗ್ರಹ ಹೊರತುಪಡಿಸಿ ಪುರಾತನ ಗಣೇಶ ದೇವಾಲಯವನ್ನು ತೆರವುಗೊಳಿಸಿ ನೂತನ ಶಿಲಾಮಯ ಮಂದಿರವನ್ನು ಇಲ್ಲಿನ ಹಿರಿಯರ ಒತ್ತಾಸೆಯಂತೆ ನಿರ್ಮಿಸಲಾಗಿದ್ದು, ಮೂಲ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪಿಸಲಾಗುತ್ತಿದೆ. 5 ದಿನಗಳು ನಡೆಯುವ ದೇವತಾ ಕಾರ್ಯಗಳನ್ನು ಶ್ರೀ ಕ್ಷೇತ್ರ ಗೋಕರ್ಣದ ತಂತ್ರಶ್ರೇಷ್ಠರಾದ ವಿದ್ವಾನ್ ಗಜಾನನ್ ಕೃಷ್ಣ ಭಟ್ ಹಿರೆ, ವಿದ್ವಾನ್ ಗಣಪತಿ ಗಜಾನನ್ ಹಿರೆ ಇವರ ಮಾರ್ಗದರ್ಶನ ಮತ್ತು ಆಚಾರತ್ವದಲ್ಲಿ, ಜ್ಯೋತಿಷ್ಯ ವಿದ್ವಾನ ಗೋಪಾಲಕೃಷ್ಣ ಭಟ್ ಹಂಡ್ರಮಣೆ ಇವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದರು. ಗೌರವಾಧ್ಯಕ್ಷ ವೆಂಕಟರಮಣ ಭಟ್ ಮುಂಡಗೋಡಿ ಮನೆ ಮಾತನಾಡಿ, ಸುಂದರ ಪ್ರಕೃತಿಯ ಮಡಿಲಿನ ಈ ಪ್ರದೇಶದಲ್ಲಿ ಸುಂದರ ಕೆತ್ತನೆಯ ಶಿಲಾಮಯ ಗಣೇಶ ಮಂದಿರ ನಿರ್ಮಾಣಕ್ಕೆ ತೀರ್ಥಹಳ್ಳಿಯಿಂದ ತಂದ ಶಿಲೆಯನ್ನು ಬಳಸಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಶ್ರೀ ಗಣಪತಿ ಮೂರ್ತಿಯ ಪುನಃ ಪ್ರತಿಷ್ಠಾಪನೆ, ಶಿಖರ ಪ್ರತಿಷ್ಠಾ, ಶ್ರೀ ಚಕ್ರ ಚಂಡಿಕಾ ಪರಮೇಶ್ವರಿ ದೇವಿಯ ನಾಗದೇವತೆಯ ಪುನಃ ಪ್ರತಿಷ್ಠಾ, ಅಷ್ಟೋತ್ತರ ಶತನಾಳಿಕೇರ ಗಣಹವನ, ಚತುರ್ದ್ರವಾತ್ಮಕ ಗಣಪತಿ, ಅಥರ್ವ ಶೀಘ್ರ ಹವನ, ಅಷ್ಟೋತ್ತರ ಶತಬ್ರಹ್ಮ ಕಲಶ ಸ್ಥಾಪನಾ, ಪವಮಾನ ಹವನ, ಶ್ರೀ ರುದ್ರ ಹವನ, ಚಂಡಿಕಾ ಹವನ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ 5 ದಿನಗಳ ಕಾಲ ಅನ್ನ ಸಂತರ್ಪಣೆ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಕಾರ್ಯಾಧ್ಯಕ್ಷ ದತ್ತಾತ್ರೇಯ ಭಟ್ ಮುಂಡಗೋಡಿ ಮನೆ ಮಾತನಾಡಿ, ಪುತ್ತೂರಿನ ಎಂಜಿನಿಯರ್, ವಾಸ್ತುಶಾಸ್ತ್ರಜ್ಞ, ಶಿಲ್ಪಕಲಾ ತಜ್ಞ ಜಗನ್ನಿವಾಸ ರಾವ್ ಮಾರ್ಗದರ್ಶನದಲ್ಲಿ ಕಟ್ಟಡ ನಿರ್ಮಾಣ ಶಿಲ್ಪಿ ಮಂಜುನಾಥ್ ನಾಯ್ಕ್ ಮುರುಡೇಶ್ವರ್ ಇವರ ನೇತೃತ್ವದಲ್ಲಿ ಸುಮಾರು 3 ವರ್ಷದ ಪರಿಶ್ರಮದಿಂದ ಸುಂದರ ಮಂದಿರ ನಿರ್ಮಾಣಗೊಂಡಿದೆ. ಮಂದಿರ ಮೇಲ್ಭಾಗದ ಹೊದಿಕೆ ಮತ್ತು ಶಿಖರಗಳಿಗೆ ದ್ರಾವಿಡ ಶೈಲಿಯನ್ನು ಅಳವಡಿಸಲಾಗಿದ್ದರೆ, ಗುಡಿಯ ಒಳಭಾಗದಲ್ಲಿ ಕೇರಳ ಶೈಲಿಯ ಚಿತ್ರಗಳನ್ನು ಕೆತ್ತಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಹಾಗೂ ಅರ್ಚಕ ನಾರಾಯಣ್ ಭಟ್ ಉಪಸ್ಥಿತರಿದ್ದರು. ನೂತನವಾದ ಶಿಲಾಮಯ ದೇವಸ್ಥಾನದಲ್ಲಿ ಶ್ರೀ ಗಣಪತಿ ದೇವರ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ 3/5/2024ರಿಂದ 7/5/2024ವರೆಗೆ ನೆರವೇರುತ್ತದೆ. ಭಕ್ತಾದಿಗಳ ಸಹಾಯದಿಂದ ಈ ನೂತನ ಶಿಲಾಮಯ ದೇವಾಲಯವನ್ನು ಕಟ್ಟಿದ್ದೇವೆ. ಇದಕ್ಕೆ ಎಲ್ಲರ ಸಹಕಾರ ಬೇಕು. ಮತ್ತು ಪ್ರತಿ ದಿವಸ ಅನ್ನ ಸಂತರ್ಪಣೆ ನಡೀತದೆ. ಭಕ್ತಾದಿಗಳೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಗಬೇಕಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಶಿಲಾಮಯ ದೇವಸ್ಥಾನ ಕಟ್ತಾ ಇದ್ದೇವೆ. ಅದು ನಮ್ಮದು 4-5 ವರ್ಷದ ಯೋಜನೆ ಆಗಿತ್ತು ಮೊದಲಿಂದ. ಅದನ್ನು ನಾವು ಪೂರ್ತಿ ಮಾಡಬೇಕಾದ್ರೆ ನಾವು ಮುಂದಾಗ್ತಾ ಇದ್ದೇವೆ ಈಗ. ಆದರೆ ನನ್ನ ಬಯಕೆ ಈಡೇರಿಸ್ತೀಗ. ಯಾಕಂದ್ರೆ ಭಾಳ ವರ್ಷದಿಂದ ಇತ್ತು ನನಗೆ ಬಯಕೆ. ಆ ಮಕ್ಕಳು ಅದನ್ನು ಪೂರೈಸಿಕೊಟ್ರು.